ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಶಾರ್ಟ್. ಈ ಶಾರ್ಟಲ್ಲಿ ನಿಮ್ಗೇನಾದರೂ ಏನು ಹೇಳ್ಬೇಕು ಅಂತ ಇದು ಶುರು ಮಾಡಿದ್ದೀನಿ. ಅಂದರೆ ಈಗ ನಮ್ಮ ಟೀಚರ್ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಹೋಮ್ವರ್ಕ್ ಕೊಟ್ಟಾದ್ಮೇಲೆ ಏನು ಮಾಡುತ್ತೆ, ನಾವು ಮಾಡ್ತಿರ್ತೀವಿ, ಮಾಡಲೇಬೇಕು ಇಲ್ಲ ನಾಳೆ ಬಯಸ್ಕೋತೀವಿ ಅಂತ ಎದುರಿಂದ ಮಾಡ್ತಿರ್ತೀವಿ. ಮಾಡ್ತಿರುವಾಗ ರೂಮಲ್ಲಿ ಡೋರ್ ಓಪನ್ ಆಗಿರುತ್ತೆ, ಟಿ ವಿ ಸೌಂಡ್ ಕೇಳ್ತಿರುತ್ತೆ. ಆ ಟಿ ವಿ ಸೌಂಡ್ಗೆ ನಾವು ಸ್ಪಂದಾದ್ಮೇಲೆ ಏನಾಗುತ್ತೆ, ನಾಳೆ ಬಡಿಯೋಣ ಬಿಡು, ಬೈಸ್ಕೊಳ್ಳೋಣ ಬಿಡು, ಈಗ ಸ್ವಲ್ಪ ಎಂಜಾಯ್ ಮಾಡೋಣ, ಟಿ ವಿ ನೋಡೋಣ, ನಾನು ಬೇಕಾಗಿರೋದು ಹಾಕ್ಕೊಂಡು ನೋಡೋಣ ಅಂತ ಹಿಡಿತಾ ಇರುತ್ತೆ. ಆಮೇಲೆ ಮಾಡ್ತೀವಿ, ಯಾಕೆ ಇದಾಗ್ಬಾರ್ದು, ಯೂಟ್ಯೂಬ್ ನೋಡ್ಬೋದು, ಅದು ಇದಕ್ಕಿಂತ ಅದು ಮಜವಾಗಿರುತ್ತೆ, ಅದಕ್ಕೆ ಹೋಗಿ ನೋಡೋಣ, ಅದು ಚೆನ್ನಾಗಿರುತ್ತೆ. ಇದೇನು ಬಡಿಯೋದು ಯಾವಾಗಲೂ ಬಡಿತಾನೆ ಇರಬೇಕು, ಇನ್ನು ಒಂದು ವಾರ ಸ್ಕೂಲಿ ಇದೆ, ಬಡಿತಾನೆ ಇರಬೇಕು, ಯಾರು ಬರೀತಾರೆ, ಆರಾಮಾಗಿ ಟಿ ವಿ ನೋಡೋಣ, ಇವತ್ತು ಒಂದೇ ದಿವಸ ರಜೆ ಅಂತ ಮಾಡ್ತಾರೆ ಅಲ್ವಾ? ಯಾರು ಮಾಡಲ್ವೋ ಅವ್ರು ನಮಗೆ ಕಮೆಂಟಲ್ಲಿ ಹಾಕಿ ನೋಡೇ ಬಿಡೋಣ ಎಷ್ಟೋ ಜನ ಆಗ್ತಾರೆ ಅಂತ. ಓಕೆ, ಸೊ ಎಸ್, ನಾನೇನು ಹೇಳಬೇಕು ಅಂತ ಇದ್ದರೆ ಹೇಳ್ತಿದ್ದೀನಿ. ಅಂದರೆ ಈಗ ಈ ಡೋರ್ ಇದೆಯಲ್ವಾ, ಡೋರ್ನ ಮುಚ್ಚಾಡ್ಬಿಟ್ಟು, ಇಲ್ಲಾಂದರೆ ಡೋರ್ ತೆಗಿಲೇಬೇಕು ಅಂತ ಏನಾದರೂ ಇದ್ದರೆ ಇಯರ್ಪಾಡ್ಸ್ ಬರುತ್ತಲ್ಲ ಹಾಕ್ಕೊಳ್ಳಿ, ಇಲ್ಲ ಕಾಟನ್ ಇದೆಯಲ್ಲ ಕಾಟನ್ನ ಹಾಕ್ಕೊಳ್ಳಿ, ಸೌಂಡ್ ಬರಬಾರ್ದು. ಇದನ್ನ ನಾನು ಪೇರೆಂಟ್ಸ್ಗೆ ಹೇಳ್ತಿದ್ದೀನಿ, ಪೇರೆಂಟ್ಸ್ ಅವ್ರಿಗೆ ಹೇಳ್ತೀನಿ. ಯಾಕೆಂದರೆ ನಾನು ಹೇಳಿದ್ರು ಈಗ ಕಿಡ್ಸ್ ನೋಡ್ತಿದ್ದಾರೆ, ಈಗ ಅಪ್ಪ ಅಫ್ಕೋರ್ಸ್ ಮಾಡಲ್ಲ, ನಾನು ಬರೆದು ಕೊಡ್ತೀನಿ ನಿಮಗೆ, ಅಫ್ಕೋರ್ಸ್ ಮಾಡಲ್ಲ. ಸೊ ಇದನ್ನ ಪೇರೆಂಟ್ಸ್ಗೆ ಹೇಳ್ತಿದ್ದೀನಿ, ಏನೇ ಆಗಲಿ ಡಿಸ್ಟರ್ಬೆನ್ಸ್ ಇರಬಾರ್ದು, ಕ್ವಾಯಿಟ್ ರೂಮಲ್ಲಿ ಅವ್ರು ಓದ್ಕೊಳ್ಳಿ, ಎಷ್ಟೊತ್ತೇ ಒಂದು 10 ಮಿನಿಟ್ಸ್ ಓದ್ಕೊಳ್ಳಿ, 30 ಮಿನಿಟ್ಸ್ ಓದ್ಕೊಳ್ಳಿ, 2 ಅವರ್ಸ್ ಓದ್ಕೊಳ್ಳಿ, ನೀಟಾಗಿ ಸೈಲೆಂಟಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಶಾರ್ಟ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದೆ ಈ ಶಾರ್ಟಲ್ಲಿ ಇದೇ ಥರ ಏನಾದರೂ ಹೊಸ ತರಿಸ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕರ್ನಾಟಕ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಶಾರ್ಟ್, ಧನ್ಯವಾದಗಳು.